ಹಿಂದೂ ಕಾರ್ಯಕರ್ತ ಪುನೀತ್ ಕೆರೆಹಳ್ಳಿ ಬಂಧನ. ತಮ್ಮನ ಮದುವೆಯಲ್ಲಿ ಖುಷಿಯಲ್ಲಿದ್ದಾಗಲೇ ಅರೆಸ್ಟ್ ಆಗಿದ್ದಾರೆ. ಅಮ್ಮನೆದುರು ಪುನೀತ್ ಕೆರೆಹಳ್ಳಿ ಮತ್ತೆ ಬಂಧನಕ್ಕೆ ಒಳಗಾಗಿರುವಂತದ್ದು. ಈಗಾಗಲೇ ಮನೆಗೆ ನುಗ್ಗಿ ಪುನೀತ್ ಕೆರೆಹಳ್ಳಿಯನ್ನ ಬಂಧಿಸಿದ್ದಾರೆ ಪೊಲೀಸರು. ಹಿಂದೂ ಕಾರ್ಯಕರ್ತ ಪುನೀತ್ ಕೆರೆಹಳ್ಳಿಯ ಬಂಧನ ಆಗಿದೆ. ತಮ್ಮನ ಮದುವೆಯ ಸಂಭ್ರಮದಲ್ಲಿದ್ದಾಗಲೇ ಖುಷಿಯಲ್ಲಿದ್ದಾಗಲೇ ಅರೆಸ್ಟ್ ಆಗಿದ್ದಾರೆ. ಅಮ್ಮನೆದುರು ಪುನೀತ್ ಕೆರೆಹಳ್ಳಿ ಮತ್ತೆ ಬಂಧನ. ಮನೆಗೆ ನುಗ್ಗಿ ಪುನೀತ್ ಕೆರೆಹಳ್ಳಿ ಬಂಧಿಸಿದಂತಹ ಪೊಲೀಸರು ತಮ್ಮನ ಮದುವೆಗೆ ಬಂದವನನ್ನ ಬಂಧಿಸಿದ್ದಕ್ಕೆ ತಾಯಿ ಕಣ್ಣೀರನ್ನ ಇಟ್ಟಿದ್ದಾರೆ. ಮುಸ್ಲಿಂ ಧರ್ಮಗುರುಗಳಿಗೆ ಅವಮಾನ ಮಾಡಿದ ಆರೋಪ ಕೇಳಿ ಬಂದಿದೆ. ರಾಷ್ಟ್ರಪಡೆ ಸಂಘಟನೆ ಕಾರ್ಯಕರ್ತ ಪುನೀತ್ ಕೆರೆಹಳ್ಳಿ ಅರೆಸ್ಟ್ ಆಗಿದ್ದಾರೆ. ಅಬ್ದುಲ್ ರಜಾಕ್ ದೂರಿನ ಮೇರೆಗೆ ಪುನೀತ್ ಕೆರೆಹಳ್ಳಿ ಅರೆಸ್ಟ್. ಆಲೂರು ತಾಲೂಕಿನ ಕೆರೆಹಳ್ಳಿ ನಿವಾಸದ ಮೇಲೆ ಪೊಲೀಸರು ದಾಳಿಯನ್ನು ನಡೆಸಿದ್ದಾರೆ. ಕುಮಾರಸ್ವಾಮಿ ಲೇಔಟ್ ಪೊಲೀಸರು ದಾಳಿ, ಪುನೀತ್ ಬಂಧನ ಆಗಿದೆ. ಹಿಂದೂ ಕಾರ್ಯಕರ್ತ ಪುನೀತ್ ಕೆರೆಹಳ್ಳಿ ಬಂಧನ. ತಮ್ಮನ ಮದುವೆಯ ಸಂಭ್ರಮದಲ್ಲಿದ್ದಾಗ, ಖುಷಿಯಲ್ಲಿದ್ದಾಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇನ್ನು ತಾಯಿ ಎದುರೇ ಪುನೀತ್ನನ್ನ ಬಂಧನ ಮಾಡಿರುವಂಥದ್ದು ಪೊಲೀಸರು. ಇದಕ್ಕಾಗಿ ತಾಯಿ ಕೂಡ ಕಣ್ಣೀರನ್ನ ಇಟ್ಟಿರುವಂಥದ್ದು. ಮನೆಗೆ ನುಗ್ಗಿ ಪುನೀತ್ರನ್ನ ಬಂಧಿಸಿದ್ದಾರೆ ಪೊಲೀಸರು. ಮದುವೆಗೆ ಅಂತ ಬಂದಿದ್ದ, ತಮ್ಮನ ಮದುವೆಗೆ ಅಂತ ಬಂದಂಥವನ್ನ ಅರೆಸ್ಟ್ ಮಾಡಿದಾರಲ್ಲ ಅಂತ ತಾಯಿ ಕೂಡ ಕಣ್ಣೀರನ್ನ ಇಟ್ಟಿದ್ದಾರೆ. ಇನ್ನು ಯಾವ ಕಾರಣಕ್ಕೆ ಪುನೀತ್ ಅವರ ಅರೆಸ್ಟ್ ಆಗಿದೆ, ರಾಷ್ಟ್ರಪಡೆ ಸಂಘಟನೆ ಕಾರ್ಯಕರ್ತ ಆದಂಥ ಪುನೀತ್ ಕೆರೆಹಳ್ಳಿ ಅರೆಸ್ಟ್ ಮಾಡಿರೋದು ಯಾಕೆ, ಮುಸ್ಲಿಂ ಧರ್ಮಗುರುಗಳಿಗೆ ಅವಹೇಳನವಾಗಿ ಮಾತನಾಡಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪುನೀತ್ ಕೆರೆಹಳ್ಳಿ ಬಂಧನ. ಕುಮಾರಸ್ವಾಮಿ ಲೇಔಟ್ ಠಾಣೆಯಲ್ಲಿ ಅಬ್ದುಲ್ ರಜಾಕ್ ದೂರನ್ನ ದಾಖಲಿಸಿದ್ರು. ಈ ಒಂದು ದೂರಿನ ಮೇರೆಗೆ ಪುನೀತ್ ಕೆರೆಹಳ್ಳಿಯ ಬಂಧನ ಆಗಿದೆ. ಅಂದರೆ ಮುಸ್ಲಿಂ ಧರ್ಮಗುರುಗಳಿಗೆ ಮಾತನಾಡಿದ್ದಾರೆ, ಅವಮಾನ ಮಾಡಿದ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಅವಮಾನ ಮಾಡಿದ್ದಾರೆ, ಏನಾಗಿತ್ತು, ಈಗ ಸ್ಟೇಟ್ಮೆಂಟ್ ಕೊಡುವಂಥ ನಿಟ್ಟಿನಲ್ಲಿ ಹಿಂದೂ ಸಂಘಟನೆಯ ಒಂದು ಪ್ರಮುಖವಾದಂಥ ಪುನೀತ್ ಕೆರೆಹಳ್ಳಿ ಊರಲ್ಲಿ ಇದೆ, ಬೆಂಗಳೂರಿಂದ ಬಂದೆ ನಾನು. ಏನ್ ತೊಂದ್ರೆ ಇಲ್ಲ. ಮೊಬೈಲ್ ತಗೊಂಡು ಮೊಬೈಲ್ ಮೊಬೈಲ್ ನನಗೆ ಜೀವ ಬೆದರಿಕೆ ಇದೆ, ಅದೇ ಕಾರಣಕ್ಕೆ ದೂರು ನೀಡಿದ್ದೇನೆ. ಅಬ್ದುಲ್ ರಜಾಕ್ ವಿರುದ್ಧ ನಾನು ದೂರು ಕೊಟ್ಟಿದ್ದೇನೆ. ಅಬ್ದುಲ್ ರಜಾಕ್ನನ್ನ ಬಂಧಿಸದೆ ನನ್ನನ್ನು ಬಂಧಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿದೆ ಅಂತ ಪುನೀತ್ ಕೆರೆಹಳ್ಳಿ ಹೇಳ್ತಾ ಇರುವಂಥದ್ದು. ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ ಎಂದು ಪುನೀತ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನನಗೂ ಕೂಡ ಜೀವ ಬೆದರಿಕೆ ಇದೆ, ಹಾಗಾಗಿ ನಾನು ದೂರನ್ನ ನೀಡಿದ್ದೆ. ಇನ್ನು ಅಬ್ದುಲ್ ರಜಾಕ್ ವಿರುದ್ಧ ನಾನು ದೂರ ಕೊಟ್ಟಿದ್ದೀನಿ. ಇದು ಸರ್ಕಾರ ಅಧಿಕಾರದ ದುರ್ಬಳಕೆ ಮಾಡ್ಕೊಳ್ತಾ ಇದೆ. ಅಬ್ದುಲ್ ರಜಾಕ್ನನ್ನ ಬಂಧಿಸದೆ ನನ್ನನ್ನ ಬಂಧಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರದ ದುರ್ಬಳಕೆಯನ್ನ ಮಾಡ್ಕೊಳ್ತಾ ಇದೆ ಅಂತ ಪುನೀತ್ ಕೆರೆಹಳ್ಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ ಅಂತ. ನಾನು ಮನೇಲಿದ್ದಾಗ, ನಾನಿವತ್ತು ನಮ್ಮ ಊರಲ್ಲಿದ್ದೆ. ನನ್ನ ತಮ್ಮನ ಮದುವೆಗೆ ಊರಿಗೆ ಬಂದಿದ್ರೆ ಅಬ್ದುಲ್ ರಜಾಕ್ ಸ್ನೇಹಿತರ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಅಬ್ದುಲ್ ರಜಾಕ್ ಏನಿದ್ದ, ಅಬ್ದುಲ್ ರಜಾಕ್ ನನ್ನ ವಿರುದ್ಧ ಒಂದು ಸುಳ್ಳು ಆರೋಪ ಮಾಡ್ತಾನೆ. ನಾನು ಇಸ್ಲಾಂ ಧರ್ಮಗುರುಗಳಿಗೆ ಬೈದಿದ್ದೀನಿ ಅಂತ ಹೇಳಿ ಸುಳ್ಳು ಆರೋಪ ಮಾಡಿ FIR ಮಾಡಿಸಿ ನನ್ನ ತಮ್ಮನ ಮದುವೆಗೆ ಮನೆಗೆ ಬಂದಿದ್ದಾರೆ. ಇಲ್ಲಿಗೆ ಬಂದು ಅರೆಸ್ಟ್ ಮಾಡ್ತಿದ್ದಾರೆ. ನನಗೆ ಬಂದಿದ್ದು ಕೊಲೆ ಬೆದರಿಕೆ ಬಂದಿದ್ದು ನನಗೆ. ಆದ್ರೆ ಅರೆಸ್ಟ್ ಮಾಡ್ತಾ ಇರೋದು ನನ್ನನ್ನ, ಕಂಪ್ಲೇಂಟ್ ಕೊಟ್ಟಿದ್ದು
ನನಗೆ ಕೊಲೆ ಬೆದರಿಕೆ ಇದೆ ಅಂತ. ಆದ್ರೆ ನಾನ್ ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಅರೆಸ್ಟ್ ಮಾಡೋದ್ ಬಿಟ್ಬಿಟ್ಟು ನಾನು ಇಸ್ಲಾಂ ಧರ್ಮಗುರುಗಳಿಗೆ ಬೈದಿದ್ದೀನಿ ಅಂತ ಅಬ್ದುಲ್ ರಜಾಕ್ ಒಬ್ಬ ಸೋಷಿಯಲ್ ವರ್ಕರ್ ಇದಕ್ಕೆ ಸಂಬಂಧ ಪಡೆದೇ ಇರೋ ಥರ್ಡ್ ಪಾರ್ಟಿ FIR ಮಾಡ್ತಾರೆ. ಆ FIR ಮಾಡಿದ ತಕ್ಷಣ ನನ್ನ ಮೇಲೆ FIR ಮಾಡ್ಕೊಂಡು ಅರೆಸ್ಟ್ ಮಾಡ್ತಿದ್ದಾರೆ. ನನಗೆ ಗೊತ್ತಿಲ್ಲ, ನಾನು ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ. ಸ್ನೇಹಿತರೆ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸದಾಕಾಲ ಹೀಗೆ ಇರಲಿ. ಈ ಸುಳ್ಳು ಆರೋಪ ಏನು ಅಬ್ದುಲ್ ರಜಾಕ್ ಮಾಡಿದ್ದಾನೆ, ಇದೊಂದು ಬಹಳ ದೊಡ್ಡ ಷಡ್ಯಂತ್ರ. ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಬಹಳ ದೊಡ್ಡ ಈ ವಿಚಾರದಲ್ಲಿ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಸರ್ಕಾರಕ್ಕೆ ಈ ರೀತಿಯಾಗಿ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಸುಳ್ಳು ಆರೋಪ ಮಾಡಿ ಒಬ್ಬ ಹಿಂದೂ ಹೋರಾಟಗಾರನನ್ನು ಅರೆಸ್ಟ್ ಮಾಡೋದಿದೆಯಲ್ಲ, ಇದನ್ನ ನಾನು ನೋಡ್ಕೊಳ್ತೀನಿ. ಬನ್ನಿ ಸ್ನೇಹಿತರೆ, ನೋಡಿ.